ಇವಾಗೆಲ್ಲ ಹೂವು ಎಲ್ಲ ಅರಳೋಕ್ಕೆ ಸ್ಟಾರ್ಟ್ ಆಗಿತ್ತು. ಸ್ವಲ್ಪನೇ ಹೂವು ಬಿಟ್ಟಿತ್ತು. ನಂಗೆ ಗಿಡದಲ್ಲಿ ಈ ಥರ ಹೂವೆಲ್ಲ ಬಿಟ್ಟಿದ್ರೆ ಅದನ್ನೆಲ್ಲ ಕಿತ್ಕೊಂಡು ಕಟ್ಟೋದು ಅಂದರೆ ಸಖತ್ ಇಷ್ಟ. ಅದನ್ನೆಲ್ಲ ಕಿತ್ಕೊಬಂದು ಕಟ್ತಿದ್ದೆ. ಹಂಗೆ ಮನೆ ಕೆಲಸ ಎಲ್ಲ ಇತ್ತು. ಮನೆಯೆಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ಸಂಜೆ ಹಂಗೆ ಸಂತೆಗೆ ನಾನು ನನ್ನ ತಂಗಿ ಹೊರಟ್ವಿ. ಯಾವಾಗಲೂ ಅವಳು ಒಬ್ಬಳೇ ಬರೋಳು. ಈ ಸಲ ನಾನು ಬಂದಿದ್ದೆ, ಎಷ್ಟೋ ದಿನ ಆದಮೇಲೆ ಬಂದಿದ್ದೀನಿ. ಏನೇನೋ ಸ್ಟೋರೀಸ್ ಹೇಳ್ತಾ ಇದ್ಲು. ಹಂಗೆ ತರಕಾರಿ ಎಲ್ಲ ತಗೋ ಅಂತೇಳಿ ತಗೋತಿದ್ಲು. ಹಂಗೆ ಒಂದು ಸ್ಪ್ರೇ ಮಾಡೋದನ್ನ ಎಕ್ಸ್ಚೇಂಜ್ ಮಾಡಬೇಕಿತ್ತು. ಅದು ಸ್ಪ್ರೇ ಆಯ್ತಿರ್ಲಿಲ್ಲ ಅಂತೇಳಿ ಅವ್ರಿಗೆ ಕನ್ಫ್ಯೂಸ್ ಆಯಿತು. ಅದಕ್ಕೆ ಇನ್ನೊಂದು ಕೊಟ್ಟರು. ಇದನ್ನು ನಿನ್ನ ಮನೆ ಟ್ರೈ ಮಾಡು, ಆಗಲಿಲ್ಲ ಅಂದರೆ ವಾಪಸ್ ತಗೊಬಂದು ಕೊಡು ಅಂದರು ಅಂತೇಳಿ ಹೆಂಗೆ ನೋಡ್ತಾಳೆ ನೋಡಿ. ಹಂಗೆ ಹಣ್ಣು ತೊಗೊಳ್ಳೋಣ ಅಂತೇಳಿ ಬಂದ್ವಿ. ಅಲ್ಲೂ ಬಾರ್ಗೇನ್ ಮಾಡಿದ್ವಿ. 1.25 kg ಕೊಡ್ತೀನಿ ಅಂದರು ಅಂತೇಳಿ ಬೇಡ ಬಾ ಅಂತ ಅಂದೆ ಅಂತೇಳಿ ಆಯಿತು ಬನ್ನಿ 2 kgನೇ ತಗೊಳ್ಳಿ ಅಂದರು. ಹಂಗೆ ದಾರ ಎಲ್ಲ ತೊಗೊಂಡು ಬಂದ್ವಿ. ಹಂಗೆ ಇವ್ನು ಸ್ವಲ್ಪ ಹೊತ್ತು ಆಟ ಆಡಿಸ್ತಿದ್ದೆ. ಸೊಪ್ಪು ತಿಂತೀಯಾ ಅಂದರೆ ಹ್ಞೂ ಅಂತ ಸೊಪ್ಪು ತೋರಿಸ್ತಿದ್ದ. ಆಮೇಲೆ ಕಿಸಿ ಕೊಡು ಅಂದರೆ ಕಿಸಿ ಕೊಟ್ಟ. ಆಮೇಲೆ ಹೋಗು ಗಣೇಶ